ಅಲ್ಲಿ. ಸೊ ಯಾರನ್ನು ಹತ್ರ ಇದ್ದವ್ರು ಸರ್ವಿಸ್ ಮಾಡಿಸಿದ್ರೆ ಇಲ್ಲೇ ಬರ್ಬೋದು ಗುರು. ಮೊದ್ಲಿಂದು ಹಂಗಂತ ಸ್ಟಾಪ್ ಮಾಡಿದ್ರು. ಮೊದಲು ಅಂದ್ರೆ ನಿಮ್ಗೆ ಈ ಟಿ ಶರ್ಟಿಗೆ ಡಬಲ್ ರೇಟ್ ಆಗಿರುತ್ತೆ, ತುಂಬಾನೇ ರೇಟ್ ಆಗಿರುತ್ತೆ. ಇದೆಷ್ಟಿದೆ ಒಂದು ಟಿ ಶರ್ಟ್? ಹಾ ನೋಡಿ ಗೈಸ್, 1,000 ಇದು. ಯಾರಿಗಾದ್ರು ಬೇಕಿದ್ರೆ ಆರ್ಡರ್ ಮಾಡ್ಬಿಡಿ. ಇದು ಒಂದು 350 ಗೋನ್ ಕ್ಲಾಸಿಕ್ ಅಂತೆ. ಸೊ ನೋಡಿ ಯಾರು ಇದು ನ್ಯೂ ಬ್ಯಾಡ್ಜ್ ಅನ್ಸುತ್ತೆ ಮೋಸ್ಟ್ಲಿ. ಚೆನ್ನಾಗಿದೆ ಗುರು ಗಾಡಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ಬೈಬ್ರೆ ಬ್ರೇಕ್ಸ್ ಸೇಮ್ ನಮ್ ಗಾಡಿ ತರನೇ. ಸೊ ಆದ್ರೆ ಇದ್ರ ಹ್ಯಾಂಡಲ್ ಬಾರ್ ಮಾತ್ರ ತುಂಬಾ ಸ್ವಲ್ಪ ಹೈಟ್. ಬಟ್ ಅಳಗಪ್ಪದಲ್ಲಂತೂ ಇವತ್ತು ಏನ್ ಟ್ರಾಫಿಕ್ ಗುರು, ಹೆವಿ ಟ್ರಾಫಿಕ್. ಹೇ ಗಾಯ್ಸ್, ವೆಲ್ಕಮ್ ಟು ನ್ಯೂ ವ್ಲಾಗ್. ನಾನು ನಿಮ್ಮ ವಿ ಕೆ ಕನ್ನಡಿಗ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಇದೇ ಥರ ಒಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ. ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ, ಹಾಗೆ ಯೂಟ್ಯೂಬಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತುಂಬ ದಿನಗಳ ನಂತರ ಮತ್ತೊಂದು ವಿಡಿಯೋಗೆ ನಾನು ವಾಪಸ್ ಆಗಿದ್ದೀನಿ. ಹಾಗೆ ಸ್ವಲ್ಪ ಸಪೋರ್ಟ್ ಬೇಕು ಗೈಸ್, ನಿಮ್ಮ ಸಪೋರ್ಟ್ ಇಲ್ಲ ನನ್ನ ಹತ್ರ ಮಾಡೋಕ್ಕಾಗಲ್ಲ ಅನ್ಕೋತೀನಿ. ಸೊ ನಿಮ್ಮದು ಸಪೋರ್ಟ್ ಬೇಕು. ಸೊ ನಾನು ನೀವು ಏನು ಕೇಳ್ತೀರಾ ಎಲ್ಲನೂ ಮಾಡ್ತಾ ಹೋಗ್ತೀನಿ, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಹೋಗ್ತೀನಿ. ಸೊ ಹಾಗೆ ನಂದು ಇನ್ನೂ ತುಂಬಾ ಐಡಿಯಾಸ್ ಇದೆ, ಈ ಥರ ಮಾಡ್ಬೇಕಂತ ಪ್ಲ್ಯಾನ್ಸ್ ಇದೆ. ಸೊ ನೀವೆಲ್ಲ ಸಪೋರ್ಟ್ ಮಾಡ್ಬೇಕು ಅದೇ ಥರ. ನಂದು ಯಾಕೋ ಗಾಡಿ ಸ್ವಲ್ಪ ಈ ಟೈರಲ್ಲಿ ವಾಪರ್ ಆಗುತ್ತೆ ಗೈಸ್, ಯಾಕಂತ ಗೊತ್ತಿಲ್ಲ. ಅದು ಟೈರ್ ಪ್ರಾಬ್ಲಮ್ಮು ಅಥವಾ ಆ್ಯಕ್ಚುಲಿ ನಾನು ಅದನ್ನು ಒಳಗಡೆ ಇರೋ ಟ್ಯೂಬ್ನ ಚೇಂಜ್ ಮಾಡಿಸಿಲ್ಲ, ಓಲ್ಡ್ ಟ್ಯೂಬೇ ಇರೋದು. ಸೊ ಅದಕ್ಕೆ ಏನಾದ್ರು ಪ್ರಾಬ್ಲಮ್ ಬರ್ತಾ ಇದೆಯಾ ಏನೋ ಅಂತ ನನಗೆ ಗೊತ್ತಿಲ್ಲ. ಗೈಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಕೂಡ ವಿ ಕೆ ಕನ್ನಡಿಗ ಅಂತ ಇದೆ. ಅಲ್ಲೋಡಿ ಒಂದು ಹುಡುಗ ಟಾಟಾ ಮಾಡ್ತಾಯಿದ್ದೆ. ನಾನು ಚಿಕ್ಕವನಿದ್ದಾಗ ಹೀಗೆ ಮಾಡ್ತಾಯಿದ್ದೆ, ಬಾಯ್ ಬಾಯ್. ಸೊ ನಾನು ನೋಡಿ ಜಿ ಟಿ ಯಾವ ಥರ ಮಲಗಿಸ್ತೀನಿ ಗುರು, ನೀವು ಮಲಗಿಸ್ತೀರಾ ಈ ಥರ ನೋಡಿ. ಇವಾಗ ಹೆಂಗೆ ಟರ್ನ್ ಹೊಡಿತೀನಿ, ಸ್ವಲ್ಪ ಓದೆ ಜಸ್ಟ್ ಮಿಸ್ ಗುರು. ಸ್ವಲ್ಪ ಆಗಿದ್ರೆ ಹೊಗೆ ಹಾಕ್ಕೊಂಡಿದ್ದೆ. ಪುಣ್ಯ ಬೆಳಗ್ಗೆ ದೇವ್ರ ಮುಖ ನೋಡ್ಕೊಂಡು ಬಂದಿದೆ ಅನ್ಸುತ್ತೆ. ಗೈಸ್ ಸಾಗರ ಬಂದ್ವಿ ಫೈನಲಿ. ಇವಾಗ ನಾನೆಲ್ಲಿ ಸೌಂಡ್ ಮಾಡಿ ಹೊಡಿದ್ರೆ ನಾಳೆ ನಂಗೆ ಸೌಂಡ್ ಮಾಡಿ ಹೊಡಿತಾರೆ ಪೊಲೀಸರು ಅಷ್ಟೇ. किधर गए रे भाई, सागरा में आएंगे भाई. ಇವತ್ತು ಮಾತ್ರ ಮಸ್ಟ್ ವ್ಯೂ ಇದೆ ಗೈಸ್, ಮಸ್ಟ್ ವ್ಯೂ. ಸೊ ಆ್ಯಕ್ಚುಲಿ ನನ್ನ ಫ್ರೆಂಡು ಪ್ರತೀಕ್ ಅವರು ಬೈಕು ಇಟ್ಟು ಬಂದಿದ್ದೀನಿ ಅಂತ ಹೇಳಿದರು. ಸೊ ನಾವು ಫೈನಲಿ ಬಂದ್ವಿ ಶೋರೂಮ್ಗೆ, ರಾಯಲ್ ಎನ್ಫೀಲ್ಡ್ದು. ಸೊ ಬಟ್ ಬಂದ ಕೂಡ ನೋಡಿ ಗೈಸ್, ಐ ಲವ್ ಜಿ ಟಿ ಅಂತ ಇದೆ ಅಲ್ಲಿ. ಸೊ ಬಂದ್ವಿ ಗೈಸ್, ಅಲ್ಲಿ ಜಿ ಟಿ ಇಲ್ಲ ಅಲ್ಲ ಗುರು. ಸೊ ಬರೀ ಇದನ್ನ ಹಾಕ್ಬೇಕು ಅಂದ್ರೆ ಗೈಸ್ ತಲೆ ಕೆಟ್ಟು ಹೋಗುತ್ತೆ ಗಾಡಿಗೆ. ಇದು ಬಂದು ನನ್ನ ಫ್ರೆಂಡ್ ಅವ್ರ ಗಾಡಿ, ಹಿಮಾಲಯನ್ 450. ಆ್ಯಕ್ಚುಲಿ ಇವ್ರದ್ದು ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ರು. ಏನೋ ಹೋಗ್ಬೇಕಾದ್ರೆ ಹೊಗೆ ಬರುತ್ತಂತೆ ಫುಲ್ಲು. ನ್ಯೂ ಹಿಮಾಲಯನ್ 450. ಗೈಸ್ ಇದೇ ಅಡ್ಡಿಲ್ಲ ಗುರು. 29-30 ಕಿಲೋಮೀಟರ್ ಲೆಕ್ಕ ಮೈಲೇಜ್ ಕೊಡುತ್ತೆ. 41-42 ಕೊಡುತ್ತಂತೆ ಗುರು ಮೈಲೇಜ್ ಇದು. ನನ್ನ ಗಾಡಿ ಹೋಲಿಸಿದ್ರೆ ಇದು ತುಂಬಾ ಬೆಟರ್. ನಾನು 15 ಕ್ಯಾ ಬಾಯ್. ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 650 ವಾಶ್ ಮಾಡ್ತಾ ಇದ್ದಾರೆ ಗುರು. ಇದು ಮ್ಯಾಟರ್ 350 ಗಾಯ್ಸ್.
ಇದು ಬಂದು ಹೊಸದಾಗಿ ಓಪನ್ ಆಗಿದೆ ರಾಯಲ್ ಎನ್ಫೀಲ್ಡ್ ಶೋರೂಮ್ ಇದು ಸಾಗರದಲ್ಲಿ. ಸೊ ಯಾರನ್ನು ಹತ್ರ ಇದ್ದವ್ರು ಸರ್ವಿಸ್ ಮಾಡಿಸಿದ್ರೆ ಇಲ್ಲೇ ಬರ್ಬೋದು ಗುರು. ಮೊದ್ಲಿಂದು ಹಂಗಂತ ಸ್ಟಾಪ್ ಮಾಡಿದ್ರು. ಎಷ್ಟು ತಿಂಗಳಾಯ್ತು? 2-3 ತಿಂಗಳಾಯ್ತಲ್ಲ ಓಪನ್ ಆಗಿ. ಒಂದು 3 months ಆಯ್ತು ಓಪನ್ ಆಗಿ. ಲಾಂಗ್ ಹೋಗಕ್ ಆಗದಿದಾರ ಇಲ್ಲೇ ಬಂದ್ಬಿಟ್ರಲ್ಲ ನೋಡಿ. ಸೊ ಇವ್ರು ಬಂದ್ಬಿಟ್ಟು ನಮ್ಮೂರವ್ರನ್ನೇ ಕಳಿಸಿದ್ ನೋಡಿ. ಸೂಪರ್ ಮೆಟ್ಯೂರ್ 350 ಗುರು, ನ್ಯೂ ಕಲರು, ರೆಡ್ ಅಂಡ್ ವೈಟ್, ಮಸ್ತಾಗಿದೆ ಗುರು ಕಲರ್ ಮಾತ್ರ. ಗಾಡಿ ನೋಡ್ತಾ ಇರ್ಬೋದು. ಬಟ್ ಇಲ್ಲಿ 650cc ಯಾವ್ದು ಇಲ್ಲ. ಆರ್ಡರ್ ಮಾಡಿದ್ರೆ ಗಾಡಿನ ತರ್ಸ್ಕೊಡ್ಬೋದು ಅನ್ಸುತ್ತೆ. ರಾಯಲ್ ಎನ್ಫೀಲ್ಡ್ ಅವ್ರ ಜಾಕೆಟು ಎಲ್ಲಾ ರೀತಿ ಇದೆ ಗುರು. ನೋಡಿ ಬೈಕ್ನೆಲ್ಲ ಬುಕ್ ಮಾಡ್ತಿದ್ರೆ ಸಾಗರದಲ್ಲೇ ಇದೆ ಇವಾಗ ಅವೈಲೇಬಲ್. ಸೊ ಸಿರ್ಸಿಲಿ ಬಂದಾಗಿದೆ ಅಂತೆ. ದಿಸ್ ಇಸ್ ಸೂಪರ್ ಮೆಟ್ಯೂರ್ 350, ಎಲ್ಲ ಹೊಸ ಕಲರ್ ಗುರು. ಗೈಸ್ ಇದು ಬಂದ್ಬಿಟ್ಟು 1250. ನಮ್ಮ ಬ್ರೋ ಅವ್ರು ಮಾಡಿದ್ದಿದೆ ಅನ್ಸುತ್ತೆ. ಇದಲ್ಲ ನೀವು ತಗೊಂಡಿರೋದು? ಸರಿ ಗೈಸ್ ಇದಿದೆ ನೋಡಿ. ಇದು ಎಂಟ್ರಿ ಲೆವೆಲ್ ಬಸ್ ಇದು ನೋಡಿ. 1290. ಇದ್ರ ನೀವು ಒಳ್ಳೆ ಬ್ರ್ಯಾಂಡ್ ತಗೋಬೇಕಂದ್ರೆ 7K ಮೇಲೆ ಹೋಗ್ಬೇಕು. ಆಕ್ಸೆಸರೀಸ್ ಎಲ್ಲ ಚೆನ್ನಾಗಿದೆ ಗುರು. ಗ್ಲೌಸ್ ಅಂಡ್ ಹೆಲ್ಮೆಟ್ಸ್. ಸೊ ಇದು T-shirts ನೋಡಿ ಗೈಸ್. ಏನೇನೋ ಅಂತಾರ ಫ್ರೆಂಡ್. ರಾಯಲ್ ಎನ್ಫೀಲ್ಡ್ ಬ್ಯಾಗ್ ಇದೆ. ದಸರಾಗೆಲ್ಲ ಇನ್ವೈಟ್ ಮಾಡ್ಬಿಟ್ಟಿದ್ದಾರೆ ಗೈಸ್ ನ. ಮತ್ತೊಂದು ಅಂದ್ರೆ ನಿಮ್ಗೆ ಈ T-shirtಗೆ ಡಬಲ್ ರೇಟ್ ಆಗಿರುತ್ತೆ, ತುಂಬಾನೇ ರೇಟ್ ಆಗಿರುತ್ತೆ. ಇದೆಷ್ಟಿದೆ ಒಂದು T-shirt? ನೋಡಿ ಗೈಸ್ 1000 ಇದು. ಯಾರಿಗಾದ್ರು ಬೇಕಿದ್ರೆ ಆರ್ಡರ್ ಮಾಡ್ಬಿಡಿ ಸಾಗರ ಒಂದು. ಸೊ ಆಲ್ಮೋಸ್ಟ್ ಕಂಪ್ನಿ ಐಟಮ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಆಗಿರುತ್ತೆ. ಹಾಗೇನೆ ನನ್ನ ಗ್ಲೌಸ್ ನೋಡ್ಬೋದು. ದಿಸ್ ಗ್ಲೌಸ್ ಇದು ಒಂದು 350 ಗೋನ್ ಕ್ಲಾಸಿಕ್ ಅಂತೆ. ಸೊ ನೋಡಿ ಇದು ನ್ಯೂ ಬ್ಯಾಡ್ಜ್ ಅನ್ಸುತ್ತೆ ಮೋಸ್ಟ್ಲಿ. ಚೆನ್ನಾಗಿದೆ ಗುರು ಗಾಡಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ಬ್ರೇಕ್ಸ್ ಸೇಮ್ ನಮ್ಮ ಗಾಡಿ ತರನೇ. ಸೊ ಆದ್ರೆ ಇದ್ರ ಹ್ಯಾಂಡಲ್ ಬಾರ್ ಮಾತ್ರ ತುಂಬಾ ಸ್ವಲ್ಪ ಹೈಟ್. ಬಟ್ ಇದ್ರ ಸೀಟ್ ನೋಡ್ಗುರು, ಸಿಂಗಲ್ ಸೀಟ್. ಆರಾಮಾಗಿ ನೀವು ಟೂರಿಂಗ್ ಮಾಡ್ಕೊಂಡು ಹೋಗ್ಬೋದು. ಸ್ವಲ್ಪ ಆದ್ರೆ ಹ್ಯಾಂಡಲ್ ಮಾತ್ರ ಫುಲ್ ಹೈಟು. ಇದು ನಿಮ್ಗೆ ಅಪ್ಪು ಮೂವಿಲ್ ನೋಡಿದ್ರಲ್ಲ, ಜಾಕಿ ಮೂವಿಲಿ, ಅದೇ ತರನೇ ಹ್ಯಾಂಡಲ್ ಹೈಟ್ ಮಾಡ್ಕೊಂಡು ಹೋಗ್ಬೋದು ಗೈಸ್. ತೋಳಿ ಬ್ರೋ ನಿಮ್ ಹಿಮಾಲಯನ್ ಇಟ್ಬಿಟ್ರು. ಸೊ ಏನ್ ಪ್ರಾಬ್ಲಮ್ ಇದೆ ನೋಡ್ಬೇಕು. ಈ ಬೈಕಿಗೆ ಹೊಸ ಪ್ಯಾಡೋಕು. ನೋಡಿ ಬಂದಂಗೆ ಪ್ಯಾಡೋಕ್ ಹಾಕ್ಬಿಟ್ರೆ ಗಾಡಿಗೆ. ಇದೇನಿದು? ಸೊ ಇದು ಬಂದು ಕ್ಲಾಸಿಕ್ 650 ನೋಡ್ರಪ್ಪ. ಇದ್ರದ್ದು ನಂಗೆ ಸ್ಪೀಡೋಮೀಟರ್ ನೋಡಿ. ಇದ್ರ ಸ್ಪೀಡೋಮೀಟರ್ ಬಂದ್ಬಿಟ್ಟು ಟಾಪ್ ಸ್ಪೀಡು 200 ಗುರು. ಆದರೆ ನಾನು ಅಷ್ಟು ಹೋಗಲ್ಲ, ಆಲ್ಮೋಸ್ಟ್ ಅಂದ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ನನ್ನ ಬೇಬಿ ಹೆಡ್ ಬಾಯ್ಸ್. ಇವತ್ತು ಕ್ಲಾಸಿಕ್ 650 ಮತ್ತು ನನ್ನ ಗಾಡಿ ಇದು ಕಂಪ್ಯಾರಿಸನ್ ಮಾಡೋಣ ಬನ್ನಿ ಗೈಸ್. ಎಕ್ಸಾಸ್ಟು. ಸೊ ಇದು ಬಂದ್ಬಿಟ್ಟು ಎಕ್ಸಾಸ್ಟ್ ಬಂದು ರೈನೋ ಅಂತ ಇದೆ. ಸೊ ಬನ್ನಿ ನೋಡೋಣ. ಗೇರ್ಲಿದೆನಾ? ಹಾಗೆ ಬಂದರೆ ನಮ್ಮದು ರೆಡ್ ರೋಸ್ಟರು. ನಿಮಗೆ ಯಾವ್ದು ಎರಡರಲ್ಲಿ ಯಾವ್ದು ಕ್ರೇಜಿ ಇದೆ ಎಕ್ಸಾಸ್ಟ್ ಅಂತ ಹೇಳಿ ಗೈಸ್ ನೋಡೋಣ. ಸೊ ಇದು ಬಂದು ನನ್ನ ರೆಡ್ ರೋಸ್ಟರ್ ಗೊತ್ತಲ್ಲ. ಗೈಸ್ ನೈಟ್ ಬೇರೆ ಆಯಿತು, ನಾನು ಹೊರಟೆ. ಸಾಂಗ್ ಹಾಕೊಂಡು ಇವಾಗ ರೈಡ್ ಮಾಡಿದ್ರೆ ಮನೆ ಹೋಗೋವರೆಗೂ ಫುಲ್ ಇದಾನೆ. ಓಕೆ ಬಾಯ್ಸ್ ಬನ್ನಿ ಹೊರಡೋಣ. ಆಗಿದ್ರೆ ಸ್ವಲ್ಪ ಟೈಮ್ ಆಗುತ್ತಂತೆ ಅವ್ರು ಬರೋದು. ನಾವು ಹೊರಡೋಣ ಆಗಿದ್ರೆ. ಗಾಡಿ ಏನು ಪ್ರಾಬ್ಲಮ್ ಸದ್ಯಕ್ಕಿಲ್ಲ ಅಂತಿದ್ದಾರೆ. ಓಕೆ ಬ್ರೋ, ಥ್ಯಾಂಕ್ ಯು.
ಹಾಂ ನಾವು ಹೋಗ್ಬಿಡ್ತೀನಿ, ಸ್ವಲ್ಪ ಕೆಲಸ ಇದೆ ನನಗೆ. ಓಕೆ ಬ್ರೋ, ಸಿಗೋಣ. ಸೊ ಇವಾಗ ನೈಟ್ ಟೈಮ್ ಸಾಗರದಲ್ಲಿ ಗಾಡಿ ಹೊಡಿತಾ ಇದ್ದೀನಿ, ಹೊರಟೆ ನನ್ನ ಮನೆಗೆ. ಸೊ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಅಂತ ಅನ್ಕೊಳಕ್ ಹೋಗ್ಬೇಡಿ. ಇಲ್ಲಿ ಇನ್ನೂ ಡಿವೈಸ್ ಬಂದಿಲ್ಲ ಅಂತೆ, ECU ಡಿವೈಸ್ ಎಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅಂದರು. ಹೋಟೆಲ್ ಸೌಪರ್ಣಿಕ ಗೈಸ್ ಸಾಗರದಲ್ಲಿ ಫೇಮಸ್ಸು. ಬನ್ನಿ ಓಡೋಣ, ಇನ್ನೇನು ಊರಿಗೆ ಓಡೋದೇ. ಇನ್ನು ನೈಟ್ ರೈಡ್ ಇನ್ನು ಒಂದು ವಿಡಿಯೋ ಮಾಡಿಲ್ಲ ಅಲ್ವಾ, ಇವಾಗ ಮಾಡ್ತಾ ಇದ್ದೀನಿ ನೋಡಿ. GT ಏನು ಪ್ರಾಬ್ಲಮ್ ಇದೆ ಇಲ್ಲ ಗೊತ್ತಿಲ್ಲ, ಹೆಡ್ಲೈಟ್ ಮಾತ್ರ ಪ್ರಾಬ್ಲಮ್ ಇದೆ ಗುರು. ನನ್ನ ಗಾಡಿಲಂತೂ ಎಲ್ಲದೂ ಪ್ರಾಬ್ಲಮ್ ಅನ್ಕೊಂತೀನಿ. ಬನ್ನಿ ಹೊರಟ್ಬಿಡೋಣ. ಸೊ ಹಾರೆಬಲ್ ಮಷಿನ್ ಗಾಯ್ಸ್.